शिवा न्यूज चॅनलमध्ये आपल्या सर्वांचे सहर्ष स्वागत। चला तर पाहूया आजच्या काही घडामोडी। श्रावण समाप्तीनिमित्त महादेव मंदिर महादेव गली निपाणी येथे मोठ्या उत्साहात संपूर्ण महिनाभर श्री बसव मल्लिकार्जुन स्वामीजी यांनी रोज पहाटे जपनाम व प्रवचन सांगून सर्व भक्तांना आशीर्वचन केले। त्यासाठी त्यांचा सत्कार अनिल पाटील या दाम्पत्यांच्या हस्ते सत्कार करण्यात आला। यावेळी त्यांचे पाटील परिवार व नगरसेविका गीता पाटील तसेच जप मंडळ, निलांबिका मंडळ, आरती मंडळ व महादेव मंदिराचे कार्यकर्ते उपस्थित होते। त्यानंतर पूज्य स्वामीजींच्या हस्ते प्रतिमेचे पूजन करून खिरीचे काईलचे पूजन करून महाप्रसादाला सुरुवात करण्यात आली। या महाप्रसादाचा लाभ घेण्यासाठी भरपूर भाविक भक्त बहुसंख्येने उपस्थित होते। कार्यक्रम अगदी उत्साहात पार पडला। शिवा न्यूजसाठी शिवानंद वशेदार। चॅनलला लाईक व सबस्क्राईब करायला विसरू नका। बेल आयकॉन क्लिक करा। ಗೊತ್ತಿಲ್ಲ, ಆದರೆ ನಮಗಿನ್ನೂ ಬೇಕಾಗಿತ್ತು। ಯಾಕಂದ್ರೆ ಬೆಳಿಗ್ಗೆ 4 ಗಂಟೆಗೆದ್ದು ಸ್ನಾನ ಪೂಜೆ ಮುಗಿಸ್ಬಿಟ್ಟು ಇಲ್ಲಿ ಬಂದು ಕಾರ್ಯಕ್ರಮ ಮಾಡಿ ಹೋಗ್ತಿದ್ದೀವಲ್ಲ, ಇನ್ನೂ ಬೇಕಾಗಿತ್ತು। ಮುಂದಿನ ವರ್ಷ ಮತ್ತೆ ಇರುತ್ತೆ ಇರ್ತೈತೆ ಅಂತ ಹೇಳ್ತಾ ಹಿಂದೆ 22ನೇ ಮೊದಲನೆಯ ಜಪಯೋಗವನ್ನು ಪ್ರಾರಂಭ ಮಾಡಿದ್ರು ನಮ್ಮ ಬಸವ ಮಹಂತ ಸ್ವಾಮೀಜಿ। ಶಿವಣ್ಣವ್ರು ಹೇಳಿದ್ರು ಏನ್ ಮಾಡುವ ಅಂತ ಹೇಳಿ ಅಲ್ಲಿ ಹೇಳಿದ್ರು, ಇಲ್ಲಿ ಹೇಳಿದ್ರು। ಬಸವ ಮಹಂತ ಸ್ವಾಮೀಜಿ ಅಂತ ಪ್ರಾರಂಭವಾಯಿತು। ಆಮೇಲೆ ನಾನು 2 ವರ್ಷ ಮಾಡಿದೆ। ನಂತರ ಈಗ ನನ್ನಿಂದ 3ನೇ ವರ್ಷದಲ್ಲಿ ಪ್ರಬಲಿತು ಜಪಯೋಗ ಕಾರ್ಯಕ್ರಮ ನಡೀತಾ ಇದೆ। ಆದ್ರೆ ಇನ್ನು ನಮಗೇನಪ್ಪಾ ಅಂತಂದ್ರೆ ಶರಣರ ಜೀವನ ಚರಿತ್ರೆಯನ್ನು ಹೇಳಲಿಕ್ಕೆ ಸಮಯ ಬೇಕು, ಸಮಯ ಸಾಗೋದಿಲ್ಲ ನನಗೆ। 15 ನಿಮಿಷ ಶರಣರ ಜೀವನ ಚರಿತ್ರೆ ಹೇಳೋದಾಗಲ್ಲ। ಆದ್ರೂ ಅಕ್ಕ ಮಹಾದೇವಿ, ಬಸವಣ್ಣ, ಸಿದ್ದರಾಮೇಶ್ವರ, ಅಲ್ಲಮ ಪ್ರಭು ಹೀಗೆ ಎಲ್ಲ ಶರಣರ ಜೀವನ ಚರಿತ್ರೆ ಹೇಳಿದ್ದೀನಿ। ಆಮೇಲೆ ಎಷ್ಟು ನಿಮ್ಮ ಅದನ್ನೇನೈತ ಅದನ್ನ ನೀವು ಮನನ ಮಾಡ್ಕೋಬೇಕು, ಅದೊಂದಾಯ್ತು। ನೀವು ನಮಸ್ಕಾರ ಮಾಡ್ತೀರ, ನನ್ನ ಪಾದಕ್ಕೆ ನಮಸ್ಕಾರ ಮಾಡ್ತೀರಿ, ಅದೇನು